ಚಿತ್ರದುರ್ಗ ತಾಲೂಕಿನ ಚಳ್ಳಕೆರೆ ತಾಲೂಕಿನ ಹೋಬಳಿ ಮಹಾತ್ಮ ಗಾಂಧಿ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಂಜಿಗೆರೆ ಗ್ರಾಮದಲ್ಲಿ 7 ದಿನಗಳು ಕಳೆದರೂ ಕೂಡ ಶುದ್ಧ ಕುಡಿಯುವ ನೀರು ಇಲ್ಲ. ಏನೋ ಘಟಕ ಇದ್ರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಸೂಕ್ತವಾದ ಮೂಲಭೂತ ಸೌಕರ್ಯ ಇಲ್ಲದಂತಹ ಸ್ಥಿತಿ ಗ್ರಾಮಕ್ಕೆ ಬಂದೊದಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಚರಂಡಿ ಇದ್ದು ಆ ಚರಂಡಿ ಸ್ವಚ್ಛತೆಗೊಳಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ದುರ್ವಾಸನೆಯಿಂದ ಶಾಲೆ ಮಕ್ಕಳು ಶಾಲೆಗೆ ಬರುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಹಾಗೂ ಅಂಬೇಡ್ಕರ್ ಕಾಲೋನಿಯ ಮುಂಭಾಗದ ದೊಡ್ಡ ಚರಂಡಿ ಇದ್ದು ಆ ಚರಂಡಿಯಲ್ಲಿ ಗಿಡಗಂಟೆಗಳು ಬೆಳೆದಿದ್ದಾವೆ. ವಿಷ ಜಂತುಗಳು ಸಹ ಬರುತ್ತಿವೆ. ಆದ್ದರಿಂದ ಮಹಾತ್ಮ ಗಾಂಧಿ ಬೇಡರೆಡ್ಡಿಹಳ್ಳಿ ಪಂಚಾಯಿತಿಯ ಆ ಊರಿನ ಗ್ರಾಮಸ್ಥರು, ಯುವಕರು, ಯುವತಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಜನಾಂಗದವರು ಹಾಗೂ ಹಿಂದುಳಿದ ವರ್ಗದವರು ವಾಸಿಸುತ್ತಿದ್ದು, ಹೋಬಳಿ ಅನೇಕ ಗ್ರಾಮಗಳು ಸರ್ಕಾರಿ ಸೌಲಭ್ಯದ ಶುದ್ಧ ಕುಡಿಯುವ ನೀರಿನ ಘಟಕಗಳು, ರಸ್ತೆ, ಚರಂಡಿ, ಬೀದಿ ದೀಪಗಳಿಂದ ವಂಚಿತರಾಗಿ ಕುಗ್ರಾಮಗಳಾಗಿ ಮಾರ್ಪಟ್ಟಿವೆ. ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಇಡೀ ರಾಜ್ಯದಲ್ಲೇ ಹಿಂದುಳಿದ ಪ್ರದೇಶವಾಗಿದ್ದು, ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿಯ ಮಟ್ಟಗಳಲ್ಲಿ ಗ್ರಾಮ ಸಭೆಗಳನ್ನು ಮಾಡುವ ಮೂಲಕ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಬೇಕು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಮಾನ್ಯ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಜಿಗೆರೆ ಗ್ರಾಮದ ಒಂದು ದುಸ್ಥಿತಿ ಇದು. ಚರಂಡಿಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿ ಇಲ್ಲಿನ ಆಡಳಿತ ಸತ್ತು ಹೋಗಿದೆ ಅಂತ ನಾವಿವತ್ತು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಸ್ವಾಮಿ. ಇಲ್ಲಿ ಅನೇಕ ರೋಗಗಳ, ಸಾಂಕ್ರಾಮಿಕ ರೋಗಗಳು ಹರಡುವಂಥ ಒಂದು ಪರಿಸ್ಥಿತಿ ಹಾಗೂ ಸಂದರ್ಭ ಎದುರಾಗುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಹಾಗೂ ಇಲ್ಲಿನ ಸ್ಥಳೀಯ ಆಡಳಿತಾಧಿಕಾರಿಗಳು ತಕ್ಷಣವೇ ಭೇಟಿ ಕೊಟ್ಟು ಇಲ್ಲಿನ ಮೂಲ ಸೌಲಭ್ಯಗಳು, ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ವಿ. ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ದಯಮಾಡಿ ಈ ಒಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ದೇವರೆಡ್ಡಿಹಳ್ಳಿ KMC ಅಧ್ಯಕ್ಷರು ಈ ವಿಚಾರವನ್ನು PDO ಸಾಹೇಬ್ರಿಗೆ ಎಲ್ಲ ಮತ್ತು ಪಂಚಾಯತಿಗೆಲ್ಲ ನಾವು ಸಾಕಷ್ಟು ಸಲ ವಿಚಾರ ತಿಳಿಸಿದ್ದೀವಿ. ಈ ಚರಂಡಿ ಅಟ್ಲೀಸ್ಟ್ ಶಾಲೆ ಮುಂದಿನ ಚರಂಡಿ ಏನಾದರೂ ಕ್ಲೀನ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿರಿ ಅಂತಾರೆ. ಎಷ್ಟು ಸಾರಿ ಹೇಳಿದ್ರು ಅವ್ರು ಆಯಿತು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೂ ಮಾಡಿಸಿಲ್ಲ. ಈ ಮುಖಾಂತರನಾದ್ರೂ ನಾವು ಕೆಲಸ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಅವಿದ್ಯಾವಂತರೇನು ಯಾರೂ ಇಲ್ಲ, ಎಲ್ಲರೂ ವಿದ್ಯಾವಂತರಿದ್ದಾರೆ. ವಿದ್ಯಾವಂತರಿದ್ದು ಏನೇ ಕೇಳೋದಕ್ಕೆ ಹೋದ್ರೂ ಪ್ರತಿಯೊಬ್ಬರೂ ನನಗೆ ಯಾಕೆ ಅನ್ನೋದೇ ಜಾಸ್ತಿ. ಏನೇ ಕೇಳ್ಬೇಕಾದ್ರೆ ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳಬೇಕು ಅಂತಾರೆ. ಸರಿಯಾದ ಸರ್ಕಾರಿ ಅಧಿಕಾರಿಗಳನ್ನು ಬರ್ತಾರೆ, ಆಯಿತು ಅಂತ ನೋಡ್ಕೊಂಡು ಹೋಗಿದ್ದೆ. ಲಾಸ್ಟು ಈ ಚರಂಡಿ ವ್ಯವಸ್ಥೆ ಲಾಸ್ಟ್ ಆಗಲೇ ಒಂದು 6 ತಿಂಗಳ ಕೆಳಗಡೆ ಬಂದರು, ನೋಡಿದ್ರು, ಹೋದರು. ಅದು ಏನಾಗಿದೆ ಏನಿಲ್ಲ ಅಂತಂದು ಇಲ್ಲ. ಇನ್ನು ಬಂದು ನಮ್ಮ ಶಾಲೆ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತಾರೆ. ಸುಮ್ಮನೆ ಹೆಸರಿಗೆ ಮಾತ್ರ ಶಾಲೆ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ ಅಂತ ಏನು ವ್ಯವಸ್ಥೆನೇ ಮಾಡ್ತಾಯಿಲ್ಲ. ಸರಿಯಾದ ಶಿಕ್ಷಣ ಕೊಡೋಕ್ಕೂ ಶಿಕ್ಷಕರ ಕೊರತೆ. ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಶಿಕ್ಷಣ ಬೇಕು ಅಂತಂದ್ರೆ ಅಲ್ಲಿ ಇರೋದೇ 120 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿ ಕರೆಕ್ಟ್ 4 ಜನ ಅಂತ ಹೇಳ್ತಿದ್ದಾರೆ. 4 ಜನ ಶಿಕ್ಷಕರನ್ನು ಕೊಟ್ಟರು ಅಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಸ್ತಾರೆ. ಹಿಂಗಾದಾಗ ಅಭಿವೃದ್ಧಿ ಅಂದರೆ ಹೆಂಗೆ ಹೊಂದುತ್ತೆ? ಗ್ರಾಮ ಆಗಿರ್ಬೋದು, ಮತ್ತು ಇನ್ಯಾವುದು ಇನ್ನು ಬೇರೆ ಯಾವುದೇ ರಸ್ತೆ ಆಗಿರ್ಬೋದು, ಒಳ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲನೂ ನಿಲ್ಲಿಸಿದ್ದಾರೆ. ಇಷ್ಟು ಹೇಳ್ತಾ ನನ್ನ